ಕಕ್ಕಸ್ತು ನೋಡಿ ಯಾಕ್ರಿ ಮುಡಿಯಲ್ ತಗೆ ಹಿಡ್ಕೊಂಡು ಹೋಗ್ತಿದ್ದಾರೆ ನನಗೆ ಬರ್ರ ಮನೆ ಹಾ ಸ್ವಲ್ಪ ಹಾಕೊಂಬಿಡಿ ಯಜಮಾನ್ರು. ನಮ್ದು ಹಂಗೆ ಒಂದ್ ಕೆಲಸ ಇದೆ ಯಜಮಾನ್ರೆ. ಹೇಳಿ ಅಯ್ಯೋ ತುಂಬಾ ಸಮಸ್ಯೆ ಆಗ್ಬಿಟ್ಟಿದೆ, ಮಾಡ್ತೀರಾ? ಹೇಳಿ ನೋಡೋಣ ಬಗೆಹರಿಸೋಣ. ಒಪ್ತೆ ಕಡೆ ಒಪ್ತೆ. ನಿನ್ ಮನ್ಸು ಎಷ್ಟು ಪರಿಶುದ್ಧವಾಗದು ಅಷ್ಟು ನೀ ಚೆನ್ನಾಗಿ ಬದುಕ್ತೀಯ. ಹೌದಾ? ನೀವ್ ಅಷ್ಟು ಧೈರ್ಯ ಕೊಟ್ರೆ ಸಾಕು ನಮ್ಗೆ. ಇಲ್ಲ ಅಲ್ಲ ಏನು ಕಟ್ಟೋದು ಏನು ಗೊತ್ತಾ ಯಜಮಾನ್ರೆ, ನಮ್ದು ನಮ್ ತಮ್ಮ ಒಬ್ಬ ಇದ್ದಾನೆ, ಅವನಿಗೆ ಬಾತ್ರೂಮ್ಗಳು ಕಟ್ಸವನೆ, ಹೊಸ ಬಾತ್ರೂಮ್ಗಳು. ಸರಿನಾ? ನೀರೇನು ಲೀಕ್ ಆಗ್ತದ ಏನು? ಬಾತ್ರೂಮ್ಗಳು ಕಟ್ಸವನೆ, ಎಲ್ಲ ಕಡೆ ಬಾತ್ರೂಮ್ಗಳು ಕಟ್ಟಿಸ್ತಾನೆ. ಸರಿನಾ? ಬಾತ್ರೂಮ್ಗಳೆಲ್ಲ ಕಟ್ಟಿಸ್ಬಿಟ್ಟು ನಾವೇನ್ ಮಾಡ್ತೀವಿ ಅಂದ್ರೆ, ಈ ಇದ್ರಲ್ಲಿ ಈರ್ಕೋ ಅಂತ ಒಂದು ದೇಶ ಇದೆ. ಈರ್ಕೋ ದೇಶದಲ್ಲಿ ಈರ್ಕೋ ದೇಶದಲ್ಲಿ ಜನಕ್ಕೆ ಮೂಗಿಲ್ಲ, ಅವ್ರಿಗೆ ಮೂಗೆ ಬರಲ್ಲ ಅಂತೆ, ಬರೀ ಬಾಯಿ ಕಣ್ಣು ಅಷ್ಟೇ ಇರ್ತದೆ ಅಂತೆ. ಮಾತಾಡೋದೆಲ್ಲ ಭಯಲ್ಲ, ಉಸಿರಾಡೋದು ಭಯಲ್ಲ, ಮೂಗಿರಲ್ಲ ಅವ್ರಿಗೆ, ಮೂಗಿಲ್ದಿರೋ ಜನ ಅವರು. ಸರಿನಾ? ಈಗ ಅವ್ರಿಗೇನಾಗ್ಬಿಟ್ಟಿದೆ, ಕಡ್ಲೆ ಸೀಟು ಸಿಗ್ತಾ ಇಲ್ಲ ಅಂತೆ ಅವ್ರಿಗೆ. ಅಲ್ಲೇ ಕಡ್ಲೆ ಸೀಟು ಬೇರೆ ದೇಶದಿಂದ ಅವರು ತರ್ಸ್ಕೊಂತ ಇದ್ದಾರೆ, ಗೊತ್ತಲ್ಲ? ಕಡ್ಲೆ ಸೀಟಲ್ಲಿ ಎಲ್ಲ ತರ ಮಾಡ್ತಾರೆ. ಸೊ ಆತರ ಕಡ್ಲೆ ಸೀಟು ಅವ್ರಿಗೆ ಸಿಗ್ತಾ ಇಲ್ಲ ಅಂತೆ. ಅದಕ್ಕೆ ನಾವೇನ್ ಮಾಡ್ತಿದ್ವಿ, ಅವ್ರಿಗೆ ಹೆಂಗ ಮೂಗಿಲ್ವಲ್ಲ, ಈ ಜನ ಬಾತ್ರೂಮ್ ಮಾಡ್ತಾರಲ್ಲ, ಈ ಕಕ್ಕಸ್ನೆಲ್ಲ ಎತ್ಕೊಂಡು ಒಂದು ಲಾರಿಗೆ ತುಂಬಿಸೋದು, ತುಂಬಿಸ್ಬಿಟ್ಟು ಅವ್ರೂರಿಗೆ ಕಲ್ಸ್ಬಿಡೋದು. ಅವ್ರೇನ್ ಮಾಡ್ತಾರೆ, ವಡೆ ನಿಪ್ಪಟ್ಟು ಚಕ್ಲಿ ಅದ್ರಲ್ಲಿ ಹಾಕೊಂಡ್ಬಿಡ್ತಾರೆ ಎಣ್ಣೆಯಲ್ಲಿ. ಯಾಕಂದ್ರೆ ಮೂಗಿದ್ರೆ ವಾಸನೆ ಗೊತ್ತಾಯ್ತದೆ, ಮೂಗಿಲ್ವಲ್ಲ. ಹಾಗಾಗಿ ಏನ್ ಮಾಡ್ತಾರೆ, ವಡೆ ಗೊತ್ತಲ್ಲ, ಮಸಾಲೆ ವಡೆ, ಮದ್ದೂರು ವಡೆ, ನಿಪ್ಪಟ್ಟು ಚಕ್ಲಿ ಇದೆಲ್ಲ ಕಕ್ಕಸಲೆ ಮಾಡ್ಕೊಂಡು ತಿಂತಾ ಇರ್ತಾರೆ ಅವರು. ಸೊ ಹಂಗಾಗಿ ನಾವೇನ್ ಮಾಡ್ತೀವಿ, ಕಕ್ಕಸ್ನ ಇಲ್ಲಿಂದ ಆ ದೇಶಕ್ಕೆ ಕಲಿಸ್ತೀವಿ, ಲಾರಿಗಳಲ್ಲಿ, ಬೋಟ್ಗಳಲ್ಲಿ, ಆಮೇಲೆ ಫ್ಲೈಟ್ಗಳಲ್ಲಿ ಕಲಿಸ್ತೀವಿ. ಸೊ ಅದು ನಮ್ ಕೆಲಸ. ಈಗ ಮೊನ್ನೆ ಏನಾಗ್ಬಿಟ್ಟಿದೆ, ಈ ಏರ್ಪೋರ್ಟ್ ಅಲ್ಲಿ ಕಕ್ಕಸ್ತು ಲೋಡ್ ಹೋಗ್ತಾ ಇತ್ತು, ಆಗ ಅಲ್ಲಿ ಪೊಲೀಸ್ ಅವರು ಹಿಡಿದ್ಬಿಟ್ಟವ್ರೆ. ಹಾ, ಏನ್ ತಗೊಂಡೋಗ್ತಾ ಇದ್ರ ಇದ್ರಲ್ಲಿ ಅಂತ. ಅವ್ರು ಹೇಳಿದಾರೆ, ಏನಿಲ್ಲ ಸರ್, ಬೆಣ್ಣೆ ತಗೊಂಡ್ ಹೋಗ್ತಾ ಇದೀವಿ ಅಂತ ಹೇಳವ್ರೆ. ಅದಕ್ಕೆ ಅವ್ರು ತೆಗಿರಿ ನೋಡೋಣ ಅಂತ ಹೇಳವ್ರೆ. ನೋಡಿದ್ರೆ ಫುಲ್ ಕಕ್ಕಸು ವಾಸನೆ ಬರುತ್ತೆ, ಅಲ್ಲಿರೋರ್ಗೆ ವಾಸನೆ ಬರಲ್ಲ. ಸೊ ಇವ್ರು ಕಂಡು ಹಿಡಿದ್ಬಿಟ್ಟವ್ರೆ. ಅದಕ್ಕೆ ಎಲ್ಲಿಗೆ ತಗೊಂಡೋಗ್ತಾರೆ ಕಕ್ಕಸ್ನ ನೀವು, ಹಂಗೆ ಹಿಂಗೆ ಅನ್ಬಿಟ್ಟು ಎಲ್ಲ ಪೊಲೀಸರು ಹಿಡ್ಕೊಂಡ್ಬಿಟ್ಟವ್ರೆ. ಅದಕ್ಕೆ ಅವ್ರೇನ್ ಹೇಳ್ತಿದಾರೆ, ಈ ತರ ಕಕ್ಕಸ್ ಎಲ್ಲ ಇವ್ರು ಎಕ್ಸ್ಪೋರ್ಟ್ ಮಾಡ್ತಿದ್ದಾರೆ ಅನ್ಬಿಟ್ಟು ಪೊಲೀಸರಿಗೆಲ್ಲ ಗೊತ್ತಾಗ್ಬಿಟ್ಟಿದೆ. ಅಂದ್ರೆ ಬೇರೆ ದೇಶಕ್ಕೆ ಕಳಿಸ್ತಾ ಇದಾರೆ ಕಕ್ಕಸ್ಗಳೆಲ್ಲ ಅನ್ಬಿಟ್ಟು ಗೊತ್ತಾಗ್ಬಿಟ್ಟಿದೆ ಅವ್ರಿಗೆ. ಅದಕ್ಕೆ ಅಲ್ಲಿ ಡ್ರೈವರ್ ಒಬ್ಬ ತಪ್ಪಿಸ್ಕೊಂಡು ಓಡಾಬಿಟ್ಟ ಅವನೇ, ಆ ಕಕ್ಕಸ್ ಗಾಡಿ ಓಡಿಸ್ಕೊಂಡ್ ಬಂದಲ್ಲ, ಓಡಾಬಿಟ್ಟ ಅವನೇ. ಅದಕ್ಕೆ ಈಗ ಅವ್ರೇನ್ ಹೇಳ್ತಿದ್ದಾರೆ, ಡ್ರೈವರ್ನ ಕರ್ಕೊಂಬನ್ನಿ, ಅವನ ಜೈಲಿಗೆ ಹಾಕ್ಬೇಕು, ಆಮೇಲೆ ಅವನಿಗೆ ಬೇಲೆ ಇಲ್ಲ, ಏನ್ ನಮ್ ಇಂಡಿಯಾ ಕಕ್ಕಸ್ನ ಎತ್ಕೊಂಡಾಗ ಅಲ್ಲಿ ಮಾರೋದು ಅವನು ಅನ್ಬಿಟ್ಟು ಎಲ್ಲ ಫುಲ್ ಸ್ಟ್ರಿಕ್ಟ್ ಆಗ್ಬಿಟ್ಟಿದೆ. ಡ್ರೈವರ್ ಹುಡುಕಿದ್ರೆ ಸಿಗ್ತಾ ಇಲ್ಲ ಈಗ. ಅದಕ್ಕೆ ಈಗ ನಮಗೆ ಕಕ್ಕಸ್ ಡ್ರೈವರು ಒಬ್ರು ಅರ್ಜೆಂಟ್ ಆಗಿ ಬೇಕಾಗಿದ್ದಾರೆ. ನೀವ್ ಹೇಳಿದ್ರಲ್ಲ ನಾನೇ ಬರ್ತೀನಿ ಅಂತ, ಏನಾದ್ರು ಸಮಸ್ಯೆ ಇದ್ರೆ. ಸಮಸ್ಯೆ ಹಂಗಲ್ಲ, ಡ್ರೈವಿಂಗ್ ಬೇಕಲ್ಲ. ಡ್ರೈವಿಂಗ್ ನೀವೇನ್ ಬರೋದೇನ್ ಬೇಡಣ. ಅಲ್ಲಿ ಪೊಲೀಸ್ ಅವ್ರಿಗೆ ಏನ್ ಹೇಳ್ತಾರೆ ಗೊತ್ತಾ, ಸರ್ ಕಕ್ಕಸ್ದು ಲಾರಿ ನಾನೇ ಓಡಿಸ್ಕೊಂಡ್ ಬಂದಿದ್ದು, ನನ್ನ ಅರೆಸ್ಟ್ ಮಾಡ್ಬಿಡಿ ಅನ್ಬಿಟ್ಟು ನೀವ್ ಹೋಗಿ ಒಪ್ಕೋಬೇಕಷ್ಟೇ. ಹಂಗೆಲ್ಲ ಯಾರು ಸಾಮಾನ್ಯ ಒಪ್ಪಲ್ಲ. ಪ್ಲೀಸ್ ಅಣ್ಣ, ಏನೋ ಒಂದ್ ಸ್ವಲ್ಪ ಸಮಸ್ಯೆ ಆಗ್ಬಿಟ್ಟಿದೆ ಅಣ್ಣ. ಈಗ ಅವ್ರಿಗೆ ವಡೆ ಮತ್ತೆ ಚಕ್ಲಿ ನಿಪ್ಪಟ್ಟೆಲ್ಲ ಅದ್ರಲ್ಲೇ ಮಾಡ್ಕೊಳ್ಳೋದು. ಲಕ್ಷಾಂತರ ರೂಪಾಯಿ ಕೊಟ್ಟರು ಯಾರು ಒಪ್ಪಲ್ಲ. ಇದಕ್ಕೆಲ್ಲ ಹೋಗಿ ಸಣ್ಣ ಮದುವೆ ಈಗ ನೀನ್ ಒಪ್ಪೋಗ್ರುವೆ, ನೀನ್ ಕೊಡ್ತೀನಿ ಬೇಕಾರೆ ನಾನು. ಏನು ನಿಮ್ಮ ಹೆಸರು ಹೇಳಿ.
ದುಡಿಮೆ ಬೇಕಾದಷ್ಟಿದೆ ನಮ್ಗೆ ಇಲ್ಲೇ ದಿವ್ಸಕ್ಕೆ 1,000 ರೂಪಾಯಿ ಸಂಪಾದನೆ ಏ ಮಾಡ್ತೀವಿ. ಇರ್ಲಿ ಬಿಡೋಣ, ಇವತ್ತೊಂದ್ ದಿವಸ ಬರೋಣ. ಅಲ್ಲಿ ಏನೋ ಸ್ವಲ್ಪ ಡ್ರೈವರ್ ಇಲ್ಲ ಅಂತ ಅವರು ತುಂಬಾ ಪ್ರಾಬ್ಲಮ್ ಮಾಡ್ತಿದಾರೆ. ಈ ತರ ಫೋನ್ ಮಾಡಿ ಹೇಳ್ಬಿಡ್ತೀನಿ ನಾನು, ಈ ತರ ಕಜ್ಜಾಲ ಬೇಡ ನಮ್ಗೆ. ಪ್ಲೀಸ್ ಅಣ್ಣ. ಅವನು ಕಜ್ಜಾಲ ನೋಡಿ ಈ ತರ ಲಾರಿ ಕಕ್ಕಸ್ ಲಾರಿ. ಹೇಳ್ಬಿಡಿ ಹೇಳ್ಬಿಡಿ ಹೇಳ್ಬಿಡಿ, ಏನಿಲ್ಲ ನಿಮ್ಗೇನ್ ತೊಂದ್ರೆ ಆಗಲ್ಲ ಯಜಮಾನ್ರೆ. ಅವ್ರು ಹೇಳ್ಬಿಡಿ. ಒಳ್ಳೆ ಒಳ್ಳೆ ಸಮಸ್ಯೆ ಏನಾಗಲ್ಲ ಅಣ್ಣ. ಅವರು ಕಕ್ಕಸು ಗಾಡಿ ನಿಲ್ಸಿರಿ, ನಿಲ್ಸ ಗಾಡಿ, ನಿಲ್ಸ ಗಾಡಿ, ಏಕೆ ನಿಲ್ಸಿರಿ ಸಾಕು. ಬರ್ತೀನಿ ಅಂದ್ರಲ್ಲ, ಯಾಕೆ ಬರ್ತಾರೆ? ನಿಲ್ಸಿರಿ, ಬರ್ರಣ್ಣ, ಏನಾಗಲ್ಲ. ನಿಲ್ಸಿರಿ ಗಾಡಿ. ಕಕ್ಕಸ್ ಎರಡು ಲೋಡು ಕಳ್ಸಿದ್ದು ಅಂತ ಹೇಳ್ಬಿಡಿ. ಏನ್ ಬೇಡ ಬಾಬು, ಏನಿಲ್ಲ ಬಾ ಬಾ, ತಲೆ ಕೆಡ್ಸ್ಕೊಂಡ್ ಅವ್ರಿಗೆ ಫೋನ್ ಮಾಡಿ. ಗಾಡಿ ನಿಲ್ಸ, ನಿಲ್ಸಿರಿ ಸುಮ್ಮನೆ ಚಂದ ನಿಲ್ಸ. ಕಕ್ಕಸ್ ನಾನೇ ಓಡಿಸ್ಕೊಂಡ್ ಬಂದಿದ್ದೆ ಅಂತ ಹೇಳೋಣ. ನಿಲ್ಸಿರಿ, ಹಂಗೆಲ್ಲ ಮಾಡಬಾರ್ದು ಸುಮ್ಮನೆ. ನಿಲ್ಸಿರಿ, ಏನಾಗಲ್ಲ, ನಿಲ್ಸಿರಿ ಗಾಡಿ. ಏನಾಯ್ತದ ಇವಾಗ? ಏನಾಗಲ್ಲ, ನಿಲ್ಸಿರಿ ಗಾಡಿ. ಅಲ್ಲ ಯಾಕೆ ಹೆದರ್ಕೊಂತ ನಿಲ್ಸಿರಿ, ನಿಲ್ಸಿರಿ ಗಾಡಿ. ಎಲ್ಲೆಲ್ಲ ಏನು ಗೊತ್ತಿತ್ತೀರಾ? ನಿಲ್ಸಿರಿ, ನಮ್ಗೆ ಈಗ ನೀವು ವಡೆ ತಿಂತೀರಾ, ನಿಪ್ಪಟ್ಟು ತಿಂತೀರಾ, ಯಾವ ತಿಂತೀರಾ? ನಿಲ್ಸಿರಿ ಗಾಡಿ, ಸ್ವಾಮಿ ನಿಲ್ಸಿರಿ ಗಾಡಿ, ನಿಲ್ಸಿರಿ. ಹೈವೇಲೆಲ್ಲ ನಿಲ್ಸ್ಬಾರ್ದಣ್ಣ. ನಿಲ್ಸಿರಿ, ಇಲ್ಲಿ ನಿಲ್ಸಿದ್ರೆ ಸಮಸ್ಯೆ ಆಯ್ತದೆ. ನಮ್ಮ ಮೇಸ್ತ್ರಿಗೆಲ್ಲ ಫೋನ್ ಮಾಡ್ಬಾರ್ದಂಗ. ನಾವೆಲ್ಲ ಫೋನ್ ಮಾಡ್ತಾರೆ. ಫೋನ್ ಮಾಡ್ಬಾರ್ದಂಗ. ಕಕ್ಕಸ್ದು ಲೋಡು ಏನ್ ಫೋನ್ ಮಾಡಿ ಕಕ್ಕಸ್ದು ಲೋಡು. ಯಾಕ್ರಿ ಯಾಕ್ರಿ ಜಮದ ಮಾಡ್ತೀವಿ? ಯಾಕ್ರಿ ಜಮದ ಮಾಡ್ತೀವಿ? ಕಕ್ಕಸ್ ಲೋಡ್ ನಾನೇ ತಗೊಂಬಂದಿದ್ದೆ ಅಂತ ಹೇಳ್ಬಿಡೋಣ. ಹಂಗಲ್ಲಪ್ಪ, ನಾವೆಲ್ಲ ಮಾಡಲ್ಲ. ಬಾರಣ, ಏನಾಗಲ್ಲ ಗಾಡಿ. ಏನಿಲ್ಲ, ಒಂದ್ 3 ವರ್ಷ ಜೈಲ್ಗೆ ಹಾಕ್ತಾರೆ ಅಷ್ಟೇ. 3 ವರ್ಷ ಆದ್ಮೇಲೆ ಬ್ಯಾಗು ಇಡಿ ಸೀದಾ ನಡಿ. ನಿಲ್ಸಪ್ಪ ಗಾಡಿ. 3 ವರ್ಷ ಆದ್ಮೇಲೆ ಬಿಟ್ಬಿಡ್ತಾರೆ ಯಜಮಾನ್ರ ನಿಮ್ಮನ್ನ. ನಿಲ್ಸಪ್ಪ ಗಾಡಿ, ಯಜಮಾನ್ರ 3 ವರ್ಷ ಅಷ್ಟೇ ಸುಮ್ಗೆ. ನಿಲ್ಸಪ್ಪ ಗಾಡಿ. ಏನು ಕಕ್ಕಸ್ದು ಲೋಡ್ ನಾನೇ ಓಡಿಸ್ಕೊಂಡ್ ಬಂದಿದ್ದು. ಅಲ್ಲಿ ಮದ್ದು ಗಾಡಿ, ಅಲ್ಲಿ ಮದ್ದು ಗಾಡಿ, ಮದ್ದು ಮಸಾಲೆ ವಡೆ ಅಂತ ಹೇಳ್ಬಿಡಿ. ನಿಲ್ಸಿರಿ ಗಾಡಿ. ಈಗ ಅಣ್ಣ, ಈಗ ಮಸಾಲೆ ವಡೆ ತಿಂತೀರಾ, ಮದ್ದು ವಡೆ ತಿಂತೀರಾ ನೀವು? ಯಾವ ವಡೆನೂ ತಿನ್ನು. ನಿಲ್ಸಿರಿ ಗಾಡಿ. ಚಕ್ಲಿ ನಿಪ್ಪಟ್ಟು ಏನಾರು ತಿಂತೀರಾ? ಗಾಡಿ ನಿಲ್ಸಿರಿ. ಅಣ್ಣ ಇಲ್ಲೇ ಸರ್, ಚಕ್ಲಿ ನಿಪ್ಪಟ್ಟು ನಾನೇ ಹಾಕ್ತಾ ಇದ್ದಿದ್ದು ಆ ಊರಲ್ಲಿ. ಬೇಜಾರು ಮಾಡ್ಕೋಬೇಡಿ ಸರ್ ಅಂತ ಹೇಳ್ಬಿಡು ಒಂದು ಮಾತು. ಗಾಡಿ ಫೋನ್ ಮಾಡಿ, ಫೋನ್ ಮಾಡೋ ನಿಲ್ಸಿರಿ ಗಾಡಿ. ನಾ ಯಾವ ಫೋನ್ ಮಾಡಿ? ಹಲೋ ಸರ್, ಅದೇ ಅವರ ಕಕ್ಕಸಲ್ಲಿ ವಡೆ ಹಾಕ್ತಿದ್ರಲ್ಲ. ಅವ್ರು ಸಿಕ್ಕಿದ್ದಾರೆ. ನಿಲ್ಸಿರಿ ಗಾಡಿ. ಆ ಡ್ರೈವರ್ ಯಾಕದೆಲ್ಲ ಆನ್ ಮಾಡ್ತೀರಾ? ನಿಲ್ಸಿರಿ ಅಪ್ಪ, ನಾವು ಕಾಲ್ ಬೀಳ್ತೀರಲ್ಲ, ನಿಮ್ ಕಾಲ್ ಬೀಳ್ತೀರಲ್ಲ. ನಿಲ್ಸಿರಿ ಗಾಡಿ. ವಡೆ ನಾನೇ ಹಾಕಿದ್ದೆ. ಆಯ್ತು, ವಡೆ ನಾನೇ ಹಾಕಿದ್ದೆ ಅಂತ ಹೇಳ್ಬಿಡಿ. ಅದು ಬರಲ್ಲ. ಆಯ್ತು, ಕುತ್ಕೊಳ್ಳಿ. ನಿಲ್ಸಿರಿ ಅಪ್ಪ, ನಾವೆಲ್ಲ ಕೂಲಿ ಮಾಡೋರ್ಗೆ ಹೋಗಿ ಏನು ಬಡಪಾಯಿಗಳಿಗೆ ಹೋಗಿ ಏನು ಬರಲ್ವ ಇವಾಗ? ಬರಲ್ಲಪ್ಪ. ನೀವು ಬರಲ್ವಾ? ಬರಲ್ಲ. ಸರಿ, ಇವ್ರಿಗೆ ಹೇಳ್ಬಿಡಿ. ಇಲ್ಲ, ನಾವು ಏನು ಹೇಳಲ್ಲ. ಏನಂತಾರೆ ಗೊತ್ತಾ ಸರ್? ಇಲ್ಲಿ ನಡಿ. ಕಕ್ಕಸ್ ಗಾಡಿ ಎಲ್ಲ ನಾನು ಓಡಿಸಿಲ್ಲ. ಹಂಗೆಲ್ಲ ಮಾಡ್ಬೇಡ, ಮಾಡ್ಬೇಡ ಸುಮ್ನೆ. ಇಲ್ಲ ಹಂಗೆಲ್ಲ ಮಾಡ್ಬೇಡ. ನನ್ ಮಾತು ಕೇಳಿ ಇವಾಗ. ಗಾಡಿ ಯಾಕ್ರಿ ಅಣ್ಣ, ನನ್ಬೇಡಣ್ಣ. ಗಾಡಿ ಆಯ್ತು ಬಿಡೋಣ. ಹೊಡಿಬೇಡ. ಮಗ ಮಜ. ಆಯ್ತು, ಕುತ್ಕೊಳ್ಳಿ. ಇಲ್ಲ ನಿಮ್ಗೆ ಹಿಡ್ಕೊಂಡಾಗಲ್ಲ. ಇಲ್ಲ ಗಾಡಿ ಹಿಡ್ಕೊಂಡು ಬರಲ್ವಾ? ಏನಂತ ಮೇಟ್ರು ಸರ್, ಇಲ್ಲಿ ಯಾರ ಗಾಡಿಯಲ್ಲಿ ಕುಡ್ಕೊಂಡು ಹೋಗ್ತಿದ್ದಾರೆ. ಹೇಳ್ಬೇಡ ತೆಗೆದು ಬಿಡ್ತೀರಾ? ಡೋರ್ ತೆಗೆದು ಗಾಡಿ ಹೇಳ್ಬೇಡ ಅಣ್ಣ. ಗಾಡಿ ಹೇಳ್ಬಿಡು, ಯಾರು ಕರ್ಕೊಂಡೈತಿಲ್ಲ ಅಂತ ಹೇಳ್ಬಿಡು. ಯಾರು ಕರ್ಕೊಂಡೈತಿಲ್ಲ
ಅಣ್ಣ ಗಾಡಿನ ಯಾರು ಕರ್ಕೊಂಡು ಹೋಯ್ತಲ್ಲ ಅಂತ ಹೇಳ್ಬಿಡೋಣ ತೆಗೆಣ ಹೇಳ್ಬಿಡೋಣ ಯಾರು ಕರ್ಕೊಂಡು ಹೋಯ್ತಲ್ಲ ಅಂತ ಹೇಳ್ಬಿಡೋಣ ನೀನು. ತೆಗೆಣ ಗಾಡಿ ಕಾಲ್ ಹಿಡ್ಕೊಂತೀನಿ ಹೇಳ್ಬಿಡೋಣ. ಏ ತೆಗೆಣ ಗಾಡಿ ಒಡೆ ಹಾಕಿದ್ದು ನೀವೇ ಅಂತ ಹೇಳ್ಬಿಡಿ ಸಾಕಷ್ಟೇ. ಏ ಬೇಡಪ್ಪ ಒಡೆ ಹಾಕಿದ್ದು ನೀವೇ ಅಂತ ಹೇಳೋಣ. ಏ ತೆಗೆಣ ಗಾಡಿ ಸಾಕು ಒಂದು ಚಕ್ಲಿ ಹಾಕ್ತೀರಾ, ಏನು ಇಲ್ಲ ತೆಗೆಣ ನಿಪ್ಪಟ್ಟು ಹಾಕ್ತೀರಾ, ಏನು ತೆಗೆಣ ಮದ್ದು ರೋಡೆ ಹಾಕ್ತೀರಾ, ಏನು ತೆಗೆಣ ಒಂದು ಉದ್ದಿ ರೋಡೆ ಹಾಕ್ತೀರಾ, ಉದ್ದಿ ರೋಡೆ ಏ ತೆಗೆಣ ಗಾಡಿ ಯಾವ ಒಡೆ ಹಾಕ್ತೀರಾ ಕಕ್ಕಸಲ್ಲಿ ನೀವು? ಯಾವ ಹೊಡಿ ಕಕ್ಕಸಲ್ಲಿ ಯಾವನು ತಿಂದನೇನ್ರಿ ರೇ ಕಕ್ಕಸಲ್ಲಿ ಯಾವನು ತಿಂದನೇನ್ರಿ ರೇ ಅವ್ರು ಮೂಗಿಲ್ಲ ತಿಂತಾರೆ. ತಿಂತಾರೆ ಅವ್ರು ಅವ್ನು ಎಲ್ಲಿ ತಿಂತಾರೆ ನಾವು ತಿನ್ನಕತ್ತ ನೀವು ತಿನ್ಬೇಡ ಮಾಡ್ಕೊಡ್ ಸಾಕು, ಅವ್ರು ತಿಂತಾರೆ. ತೆಗೆಣ ಗಾಡಿ ಸರಿ ಆಯ್ತು ಬಿಡಿ ಆಯ್ತು ಬಿಡಿ. ತೆಗೆಣ ಬರಲ್ವಾ ನೀವು? ಬರಲ್ಲ ದಯವಿಟ್ಟು ಇದೇ ಮಾತಾ? ಇದೇ ಮಾತು ಬರಲ್ಲ ಲಾಟ್ರಿ ಹೊಡೆದಂಗ್ ಹೊಡೆದೈತೆ. ಇಲ್ಲ, 5 ಲಕ್ಷ ಕೊಡ್ತೀನಿ, 5 ಲಕ್ಷ. ನೀನು 50 ಲಕ್ಷ ಕೊಟ್ಟು ನಾವು ಬರಲ್ಲ ರೀ ನಾವು ಬಡಪಾಯಿಗಳು ಎಲ್ಲಿ ನಾವು ಎಲ್ರು ಮಕ್ಕಳಿದ್ದಾರೆ ಎಲ್ರಿ ಬರ್ತೀವಿ ನಾವು ನೀನ್ ಬಡವ ಹಾಕ್ಬೇಡ, ನಾನ್ ಸೌಕರ್ಯ ಏ ಮಾಡ್ತೀನಲ್ಲ. ಸೌಕರ್ಯ ಯಾವನಿಗೆ ಬೇಕ್ರಿ ರೀ ಐಕಂತೀನಿ ನನಗೆ ಸೌಕರ್ಯ ಎದಕ್ ಬೇಕ್ರಿ ನಮ್ ಕಸ ಬೆಳೆದಿದ್ರೆ ಸಾಕ್ರಿ ಹೌದಾ? ಕಷ್ಟಪಟ್ಟು ತಿನ್ಬೇಕಂತೀರಾ? ಮತ್ತೆ ಕಷ್ಟಪಟ್ಟೆ ತಿನ್ಬೇಕ್ರಿ ಜೀವನ ಓಸಿ ದುಡ್ಡೆಲ್ಲ ಬೇಡ. ಬೇಡಪ್ಪ ನಮ್ಗೆ ಓಸಿ ದುಡ್ಡು ನಿಜವಾಗಿ ಬೇಡ ನಮ್ಗೆ ಏನ್ ಗೊತ್ತಾ ನಾವು ಒಬ್ಬನ ಮೋರಿ ಬಳದ್ ದುಡ್ಡು ತಿಂತೀನಿ ನಾನು ಅಂದ್ರೆ ಅಲ್ಲಿ ನೀನೇನು ಸುಮ್ನೆ ದುಡ್ಡು ಬರೋಣ, ಅಲ್ಲಿ ಕಕ್ಕಸಲ್ಲಿ ಒಡೆ ಏ, ಏನ್ ಕೊಡ್ತಾರೆ, ಏನ್ ಬೇಡ ಅವ್ರು ದುಡ್ಡು ಕೊಡ್ತಾರೆ, ಒಡೆ ಹಾಕವಾಗ ಅವ್ರು ದುಡ್ಡು ಕೊಡ್ತಾರೆ. ಇರೋಣ ಹಂಗೆಲ್ಲ ಏ ಮಾಡ್ಬೇಡ. ತೆಗೆನ ಏ ನಮ್ ಟೈಮ್ ತೆಗೆನ ಬೈತಾರಲ್ಲಿ ಹೌದಾ? ಹ್ಮ್. ಸರಿ ಆಯ್ತು, ಕೈ ಕೊಡು. ಕೈ ಕೊಡು ಬರಲ್ವಾ? ಬರಲ್ಲಪ್ಪ ದಯವಿಟ್ಟು ನೋಡಿ ಕಾಲ್ ಬರಲ್ವಾ? ಬೀಳ್ತೀರಿ ನಾವು ಬಡವರು ಸ್ವಾಮಿ ಕಾಲ್ ಬೀಳ ನಾನು. ನಾನ್ ನಿನ್ ಕಾಲ್ ಏ, ಇಲ್ಲ, ನೀವು ಬೀಳ್ತೀವಿ ದೊಡ್ಡವರಪ್ಪ ನೀವು. ನಿನ್ ಕಾಲ್ ನಾವು ಬಿಡ್ತೀವ್ರಿ ನೀವು ದೊಡ್ಡವ್ರ, ನಾವು ನಿಮ್ ಕಾಲ್ ಬೀಳ್ಬೇಕು. ಎಲ್ಲಪ್ಪ ನಾವ್ ಏನ್ ಗೊತ್ತಾ ಬಡಪಾಯಿಗಳಪ್ಪ ಹೌದಾ? ದುಡ್ಡಿಗೆ ಆಸೆ ಬಿಡೋರಲ್ಲ ನಾವು ಅಣ್ಣ, ಜೀವನ ನಡೆಸ್ತೀವಣ್ಣ ಏನು ನಿನ್ ಜೀವನ ಚೆನ್ನಾಗಿ ಸಾಗ್ಲಿ, ದೇವ್ರು ನಿನಗೆ ಒಳ್ಳೆ ಆಯುಷ್ಯ ಕೊಡ್ಲಿ. ಬಡವರಣ್ಣ ನಾವು ನಿಮ್ ಹೆಂಡತಿ ಮಕ್ಕಳನ್ನ ದೇವ್ರು ಚೆನ್ನಾಗಿ ಇಟ್ಟಿರ್ಲಿ. ಬಡವರಣ್ಣ ಸರಿನಾ? ನಾವು ದುಡ್ಡಿಗೆ ಆಸೆ ಬಿಡೋರಲ್ಲ ಬಡವರು ನಾಳೆ ದಿವಸ ನೀವು ಸೌಕರ್ಯರಾಗಿ ದೇವ್ರು ಏನೋ ನಿಮ್ಮನ್ನ ದೇವ್ರು ಆಶೀರ್ವಾದ ಮಾಡ್ಲಿ, ಪುಣ್ಯ. ದೇವ್ರು ಕೊಡ್ಲಿ. ಇವಾಗ ನೋಡಿ ನಾನೊಂದ್ ಮಾತು ಹೇಳ್ಬೇಕು ನಿಮ್ಗೆ. ಇಲ್ಲಿ ಕ್ಯಾಮ್ರಾ ಇದೆ, ಹ್ಮ್ ಇದು ಕಾಮಿಡಿ ಪ್ರೋಗ್ರಾಮ್. ಹಬ್ಬ ನಮ್ಗೆ ಏನೋ ಮಾಡಿದ್ರು ಹೊರಗೆ ಬರೀ ಗುಡ್ ವೈಬ್ಸ್ ಓನ್ಲಿ ರಿಪೀಟ್ ಮಗ ಹ್ಯಾಪಿ ಆಗಿದೆ ದಯವಿಟ್ಟು ಗುರ್ತು ಪರಿಚಯ ಗುರ್ತಿ ಪರಿಚಯ ಇಲ್ಲದೇ ಇರೋ ಕಾರು ಇಲ್ಲದ ಕಾರು ಹತ್ತಬೇಡಿ. ಹತ್ತಬೇಡಿ ದಯವಿಟ್ಟು ಬಸ್ಸಲ್ಲಿ, ಬಸ್ಸಲ್ಲಿ ಆಟೋದಲ್ಲಿ, ಆಟೋದಲ್ಲಿ ಟ್ಯಾಕ್ಸಿಯಲ್ಲಿ, ಟ್ಯಾಕ್ಸಿಯಲ್ಲಿ 3ರಲ್ಲಿ ಮಾತ್ರ ಹೋಗಿ. ಮೂರಲ್ಲಿ ಮಾತ್ರ ಹೋಗಿ ಇನ್ವಾಗ ಅನುಭವ ಆಗಿದೆ ವೈಟ್ ಬೋರ್ಡ್ ಹೇಳಿ, ವೈಟ್ ಬೋರ್ಡ್ ಗಾಡಿ ಹತ್ತಬೇಡಿ ಹತ್ತಬೇಡಿ. ಹತ್ತಿದ್ರೆ ಹತ್ತಿದ್ರೆ ನಂತರ ಆಗ್ಬೋದು, ನಂತರ ಆಗ್ಬೋದು ನಂತರ ರಿಯಲ್ ಆಗು ಆಗ್ಬೋದು. ನಂತರ ರಿಯಲ್ ಆಗಿ ಆಗ್ಬೋದು ಹಂಗಾಗಿ ಹಂಗಾಗಿ ನನಗೆ ಹುಷಾರಾಗಿರಿ. ಹುಷಾರಿಗೆ ನನಗೆ ಅನುಭವ ಆಗಿದೆ ನಿಮ್ಗೆ ಯಾವ ಊರ್ ಕಡೆಯವ್ರು ನೀವು? ನಾವು ಗುಲ್ಬರ್ಗ ಮಂದಿ ಮಂದಿ ಹುಷಾರಾಗಿರಿ ಅಂತ ಹೇಳಿ ನಿಮ್ ಡೈಲಾಗ್ ನಿಮ್ ಸ್ಟೈಲಲ್ಲಿ ಹೇಳಿ. ಗುಲ್ಬರ್ಗ ಮಂದಿ ಹುಷಾರಾಗಿರಿ ಹ್ಯಾಪಿ ಆಗಿದೆ